ಚಾಲಕರ ಯೂನಿಯನ್ ಇಂದ ಸಂಚಾರಿ ಸತೀಶ್ ಅಂತ ಹೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ಏನ್ ಮೊನ್ನೆ ಒಂದು ಲೈವ್ ಮಾಡಿದ್ವಿ ಮೀಟರ್ ದರ ಏರಿಕೆಯ ಬಗ್ಗೆ ಮತ್ತು ಕ್ಯಾಲಿಬ್ರೇಷನ್ಗೆ ಸಂಬಂಧಪಟ್ಟ ವಿಚಾರವಾಗಿ ತಮ್ಗಳಿಗೆ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ವಿ. ಏನು ಮೌಲ್ಯಮಾಪನ ಇಲಾಖೆಯಿಂದ ದರವನ್ನ ನಿಗದಿಪಡಿಸಿದ್ದಾರೆ 500 ರೂಪಾಯಿಗಳು, 350 ರೂಪಾಯಿ ಕ್ಯಾಲಿಬ್ರೇಷನ್ಗೆ ಮತ್ತು 150 ರೂಪಾಯಿ ಸರ್ಕಾರದ ಮೌಲ್ಯಮಾಪನ ಇಲಾಖೆಗೆ ಅಂತೇಳಿ ತಮ್ಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂತ ವರ್ತಮಾನಗಳನ್ನ ನೋಡಿದ್ರೆ ಕೆಲವೊಂದಿಷ್ಟು ಜನ, ಎಲ್ರು ಅಂತ ಹೇಳಕ್ಕಾಗಲ್ಲ, ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 500 ರೂಪಾಯಿಗಳು ಯಾಕೆ ದರವನ್ನ ನಿಗದಿಪಡಿಸಿದ್ವಿ ಅನ್ನೋದಕ್ಕೆ ಹಲವಾರು ವಿಚಾರಗಳನ್ನ ನಾವು ನಿಮ್ಗೆ ವಿಚಾರ ತಿಳಿಸ್ಕೊಟ್ಟಿದೀವಿ. ಇವತ್ತು 3 ಕಾಸನ್ನ ಕೊಟ್ಬಿಟ್ಟು ಕ್ವಾಣ್ ತುಂಬಾ ಆಸು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ನೇರವಾಗಿ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡ್ಬೇಕಾಗತ್ತೆ. ತಮ್ಗಳಿಗೆಲ್ಲ ಗೊತ್ತಿರೋ ಹಾಗೆ ಸತತವಾಗಿ 1 ವರ್ಷಗಳ ಕಾಲ ದರ ಏರಿಕೆಯ ಬಗ್ಗೆ ನಾವು ಧ್ವನಿಯನ್ನ ಎತ್ತುತ್ತೀವಿ, ದರ ಏರಿಕೆ ಆಗ್ಲೇಬೇಕು ಅಂತ. ಆಗ ದರ ನಿಗದಿಪಡಿಸೋದಕ್ಕೆ ಇದೇ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಯಾವುದೇ ಸಂಘಟನೆಯ ನಾಯಕರುಗಳನ್ನ ಸಭೆಯನ್ನ ಕರೆಯದೆ ಆಯೋಗ ಕೊಟ್ಟಂತಹ ತೀರ್ಮಾನಕ್ಕೆ ಬದ್ಧವಾದಂತಹ ಜಿಲ್ಲಾಧಿಕಾರಿಗಳು ಯಾಕೆ ಮೀಟರ್ ಕ್ಯಾಲಿಬ್ರೇಷನ್ ವಿಚಾರದಲ್ಲೂ ಕೂಡ ಒಂದು ಆಯೋಗವನ್ನ ರಚನೆ ಮಾಡಬಾರದು ಅಂತ ನಮ್ದೊಂದು ಪ್ರಶ್ನೆ ಇದೆ. ಮೊನ್ನೆ ಮೌಲ್ಯಮಾಪನ ಇಲಾಖೆಯಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಸಮ್ಮತಿಯನ್ನ ಕೊಟ್ಟು ಹೋಗಿ ತದನಂತರದಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದು ಅಂದ್ರೆ ಇದರ ಒಳ ಅರ್ಥ ಏನು ಅನ್ನೋದನ್ನ ಚಾಲಕರುಗಳು ಅರ್ಥ ಮಾಡ್ಕೋಬೇಕು. ಯಾಕೆ ನಾವುಗಳು ಕರೆದು ಮೀಟಿಂಗ್ ಮಾಡಿ, ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ, ಮೀಟಿಂಗ್ ಅಲ್ಲಿ ಸಮ್ಮತಿ ಕೊಟ್ಟು ತದನಂತರದಲ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸೋದು ಅಂದ್ರೆ ಅಧಿಕಾರಿಗಳ ಬೇಡಿಕೆ ಏನಿರ್ಬೋದು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು ಚಾಲಕರುಗಳು. ಇವತ್ತು ಹಲವಾರು ಚಾಲಕರುಗಳು ಆನ್ಲೈನ್ ನಲ್ಲೇ ನೀವು ದರ ನಿಗದಿಪಡಿಸ್ಕೊಂಡು ಬಾಡಿಗೆಯನ್ನು ಮಾಡ್ತಾ ಇರ್ಬೋದು. ಆದ್ರೂ ಕೂಡ ಮೀಟರ್ಗೆ ಯಾಕಿಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತ ಚಾಲಕರುಗಳು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ನಾನು ಮೊನ್ನೆನೂ ಕೂಡ ಲೈವ್ ಅಲ್ಲಿ ವಿಚಾರವನ್ನ ತಮ್ಗೆ ಸಂಪೂರ್ಣವಾಗಿ ಮೀಟರ್ ಅನ್ನ ಯಾಕೆ ಬಳಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನಿಮ್ಗೆ ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಮ್ಮ ಒಂದು ಆಗ್ರಹ ಇರ್ತಕ್ಕಂಥದ್ದು, ಯಾರು ಮೀಟರ್ ಅನ್ನ ಸೇಲ್ ಮಾಡಿದರೆ ಸೇಲ್ ಮಾಡಿದವರೇ ರೆಡಿ ಮಾಡ್ಬೇಕು ಅನ್ನೋದಕ್ಕೆ ಯಾಕೆ ಇಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದನ್ನ ತಾವುಗಳೆಲ್ಲರೂ ಕೂಡ ಚಾಲಕರುಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ಚಾಲಕರುಗಳನ್ನ ಬಕ್ರಾ ಮಾಡೋದಕ್ಕೆ ಅಂತಾನೆ ಹಲವಾರು ವಿಚಾರಗಳನ್ನ ಮನ್ನೆಲೆಗೆ ತಗೊಂಡು ಬರ್ತಾ ಇದ್ದಾರೆ. ಇವತ್ತು 500 ರೂಪಾಯಿ ಫೈನಲ್ ಆಗಿದ್ದಂತಹ ಮೀಟರ್ ದರ ಏರಿಕೆಯ ವಿಚಾರ ನಾವು ಸೋಮವಾರ ತನಕಲೂ ಕೂಡ ಕಾಯ್ತೀವಿ. ಸೋಮವಾರದ ನಂತರದಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಅವರು ಹೇಗ್ ಬೇಕು ಅವ್ರಿಗೆ ಆಯೋಗವನ್ನ ಮಾಡಿಕೊಂಡು ಯಾವುದೇ ಸಂಘಟನೆಯ ನಾಯಕರುಗಳನ್ನ ಭೇಟಿಗೆ ಅವಕಾಶನೇ ಕೊಡದೆ ಅವರು ಸ್ವಯಂ ಪ್ರೇರಿತವಾಗಿ ಹೇಗೆ ದರವನ್ನ ನಿಗದಿಪಡಿಸ್ತಾರೋ ಅದೇ ತರ ನಮಗೂ ಕೂಡ ದರವನ್ನ ನಿಗದಿಪಡಿಸೋದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನ ಮಾಡ್ತೇನೆ. ಅಲ್ಲಿಗೂ ಆಗ್ಲಿಲ್ಲ ಅಂದ್ರೆ ಯಾರು ಅತಿ ಕಡಿಮೆ ರೇಟಿಗೆ ನಮ್ಮ ಒಂದು ಮೀಟರ್ ಅನ್ನ ಕ್ಯಾಲಿಬ್ರೇಷನ್ ಮಾಡ್ಕೊಡ್ತಾರೆ ಅವ್ರಿಗೆ ಲೈಸೆನ್ಸ್ ಕೊಡೋದ್ರ ಮುಖಾಂತರವಾಗಿ ಚಾಲಕರುಗಳಿಗೆ ಒಳ್ಳೇದನ್ನ ಮಾಡ್ಬೇಕು. ಯಾಕೆಂದ್ರೆ ಇವತ್ತು ಚಾಲಕರು ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ
ಇಂಚು ಇಂಚಿಗೂ ಕೂಡ ರಣಹದ್ದುಗಳ ರೀತಿನಲ್ಲಿ ಕಿತ್ತು ತಿನ್ನುವಂತಹ ವ್ಯವಸ್ಥೆ ಒಳಗಡೆ ತಗೊಂಡ್ ಬಂದಿಡ್ತಾ ಇದ್ದಾರೆ. ಈಗ ಸರಿಸುಮಾರು 3 ವರ್ಷದ ಹಿಂದೆ ಇದ್ದಂತಹ ಒಂದು ವಾಹನದ ಚಾರ್ಜಿ ರೇಟ್ ಇವತ್ತು 1 ಲಕ್ಷ ಏರಿಕೆ ಆಗಿದೆ. ಹಲವಾರು ಪ್ರದೇಶಗಳಲ್ಲಿ ಹಲವಾರು ಕೈಗಾರಿಕೆಗಳಲ್ಲಿ ದರವನ್ನ ನಿಗದಿಪಡಿಸ್ಕೊಳ್ಳೋದಕ್ಕೆ ಅವ್ರ ಇಷ್ಟಾನುಸಾರವಾಗಿ ಮಾಡ್ಕೋಬಹುದು. ಆದ್ರೆ ಆಟೋ ಚಾಲಕ ದರ ಏರಿಕೆ ಆಗ್ಬೇಕು ಅಂದ್ರೆ ಇವ್ರ ಬಾಳಿ ಭಿಕ್ಷೆ ಬೇಡಬೇಕು. ಇಷ್ಟೆಲ್ಲ ಮಾಡ್ತಾರಲ್ಲ, ನಮಗಾದ್ರೆ ಸಭೆ ಕರಿಬೇಕು, ಮೀಟರ್ ಕ್ಯಾಲಿಬ್ರೇಷನ್ ಮಾಡ್ಬೇಕು, ಇಷ್ಟೆಲ್ಲ ಕಾನೂನುಗಳ ತಂದಿಡುವಂತಹ ಅಧಿಕಾರಿಗಳು ಆಪ್ ಆಧಾರಿತ ಸೇವೆಗಳು ಕೂಡ ಗ್ರಾಹಕರುಗಳ ರಕ್ತವನ್ನ ಹೀರ್ತಾ ಇದಾರಲ್ಲ, ಇದ್ರ ಬಗ್ಗೆ ತಮ್ಮ ಜಿಲ್ಲಾಧಿಕಾರಿಗಳು ಏನ್ ಸೂಕ್ತವಾದ ಮಾರ್ಗದರ್ಶನ ಮತ್ತು ಸೂಕ್ತವಾದ ಸಲಹೆ, ಚಾಲಕರುಗಳಿಗೆ ಒಳ್ಳೇದನ್ನ ಮಾಡ್ಬೇಕು ಅಂತಕ್ಕಂತಹ ಏನಾದ್ರೂ ಕಿಂಚಿತ್ತು ಒಳ್ಳೆತನ ಇದ್ರೆ ತಾವುಗಳು ಆದಷ್ಟು ಬೇಗ ಸೋಮವಾರ ತನಕಲ್ಲೂ ಕೂಡ ಎಲ್ಲ ಸಂಘಟನೆಗಳು ಕೂಡ ಕಾಯ್ತಾರೆ. ಸೋಮವಾರದ ನಂತರದಲ್ಲಿ ನಾವು ಕೂಡ ನಮ್ಮ ಸಂಘಟನೆಯಿಂದ ಮನವಿ ಪತ್ರ ಕೊಡೋದ್ರ ಮುಖಾಂತರವಾಗಿ ಯಾರು ಬೆಂಗಳೂರಿನಲ್ಲಿ, ಅದು ಅನ್ಯ ರಾಜ್ಯದ ಯಾವುದೇ ವ್ಯಕ್ತಿ ಆಗಿರ್ಲಿ, ನಮಗೇನ್ ಬೇಕಾಗಿರೋದು ನಮ್ಮ ದರಕ್ಕೆ ಕ್ಯಾಲಿಬ್ರೇಷನ್ ಮಾಡ್ಕೊಡ್ಬೇಕು. ಈಗ ಸಭೆಯಲ್ಲೂ ಕೂಡ 120 ರೂಪಾಯಿಗೂ ಕೂಡ ನಾವು ಕ್ಯಾಲಿಬ್ರೇಷನ್ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡವ್ರು ಇವತ್ತು ಬೇಡಿಕೆಯನ್ನ ದೊಡ್ಡ ಮಟ್ಟಕ್ಕೆ ಇಡ್ತಾ ಇದ್ದಾರೆ ಅಂದ್ರೆ ತಾವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗೆ ಮೀಟರ್ ಆಧಾರಿತ ಸೇವೆಗೂ ಕೂಡ ಒತ್ತನ್ನ ಕೊಡಬೇಕು. ಈ ಅಗ್ರಿಗೇಟರ್ ಕಂಪನಿಗಳವರು, ಈ ಅಧಿಕಾರಿಗಳು, ಇವರೆಲ್ಲರೂ ಕೂಡ ನಿಮ್ಮ ರಕ್ತವನ್ನ ಹೀರ್ತಾ ಇದ್ದಾರೆ. ತಮ್ಗಳಿಗೆ ಅದ್ರ ವಿಚಾರವಾಗಿ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ಎಲ್ರೂ ಕೂಡ ಈ ಆಪ್ ಆಧಾರಿತ ಸೇವೆಗಳೇನಿದೆ ಇವೆಲ್ಲವೂ ಕೂಡ ಶಾಶ್ವತವಲ್ಲ. ನಿಮ್ಮನ್ನ ಇಂಚು ಇಂಚಾಗಿ ಕೂಡ ರಕ್ತವನ್ನ ಹೀರುವಂತ ಕೆಲಸಗಳನ್ನ ಮಾಡುವಂತಹ ವೇದಿಕೆಗಳನ್ನ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಮಾತಾಡೋಣ ಮುಂದಿನ ದಿನಗಳಲ್ಲಿ. ಆದ್ರೆ ಇವತ್ತು ಮೀಟರ್ ಕ್ಯಾಲಿಬ್ರೇಷನ್ ವಿಚಾರವಾಗಿ ಬಂದಿದ್ವಿ. ನಮಗೆ ಆಯೋಗ ರಚನೆ ಆಗ್ಲೇಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲಾ ಸಂಘಟನೆಗಳು ಕೂಡ ಆಗ್ರಹವನ್ನ ವ್ಯಕ್ತಪಡಿಸ್ತಾರೆ. ಧನ್ಯವಾದ ಸ್ನೇಹಿತರೆ.